ರಾಯಿ ಕೂಡ ಮಲಗಿದ್ದಾನೆ. ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಅಲ್ಲ ತುಂಬಾ ಹುಷಾರಿಲ್ಲ. ನಾನು ನಿಮಗೆ ಲಾಗಲ್ಲಿ 2 ದಿವಸ ನಾನು ಲಾಗ್ ಕೂಡ ಅಪ್ಲೋಡ್ ಮಾಡಲಿಲ್ಲ. ಸಾಯಂಕಾಲ 6:30 ಆದಷ್ಟೇ, ಈಗ ಗಂಟೆ ಅಷ್ಟು ಬೇಗ ಬಂದಾಯಿತು. ಇನ್ನು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೆ ಚಿಕ್ಕ ಮೇಳದವರು ಯಕ್ಷಗಾನ ಬರ್ತಾರೆ. ವರ್ಷ ಕೂಡ ಬರ್ತಾರೆ. ಹೋದ ವರ್ಷ ಕೂಡ ಬಂದಿದ್ದರು. ಆದರೆ ನಮ್ಮ ರಾಯು ಚಿಕ್ಕ ಮಗು ಇತ್ತಲ್ಲ, ಸೊ ಈ ವರ್ಷ ಬೇಡ, ನೆಕ್ಸ್ಟ್ ವರ್ಷ ಮಾಡೋಣ ಅಂತ ಹೇಳಿ ಅವರೇ ಹೇಳಿ ವಾಪಸ್ ಹೋದ್ರಾಯ್ತಾ. ಲಾಗಲ್ಲಿ ನಿಮಗೆ ಹೇಳಿದ್ದೆ, ಅಷ್ಟೊಂದು ತಲೆಗೆ ಹೋಗಲಿಲ್ಲ. ಯಾಕಂದರೆ ಮಗುನ ರೂಮಲ್ಲಿ ಮಲಗಿಸಿದ್ವಲ್ಲ, ಹಾಗೆ ಹಾಲಲ್ಲೆಲ್ಲ ಅವರು ಯಕ್ಷಗಾನ ಮಾಡೋದಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಅವರೇ ಹೇಳಿದರು ಬೇಡ ಅಂತ ಹೇಳಿ. ಸೊ ಅವರೇ ತುಂಬ ಕೇರ್ ತಗೊಂಡ್ರು ನಮಗಿಂತಲೇ. ಸೊ ಹಾಗೆ ನಾನು ಅವತ್ತು ನಿಮಗೆ ಲಾಗಲ್ಲಿ ಕೂಡ ಹೇಳಿದ್ದೆ, ಅವರು ನಮಗೆ ಬೇಡ ಅಂತ ಹೇಳಿದರು. ನಾನು ಅವತ್ತು ರೆಡಿ ಎಲ್ಲ ಮಾಡಿಟ್ಟಿದ್ವಿ, ನಾವು ಎಲ್ಲ ಅವರೇನೆಲ್ಲ ಹೇಳಿದರು ನೋಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಸೊ ಹಾಗೆ ಅವರೇ ಬೇಡ ಅಂತ ಹೇಳಿದ್ರಿಂದ ನಾವು ಮತ್ತೆ ಓಕೆ ಹಾಗಾದರೆ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಅವರಿಗೆ ಕೊಟ್ಟು ಮತ್ತೆ ಪ್ರಸಾದ ತಗೊಂಡು ಮತ್ತೆ ಅವರು ಹೋದರು. ಸೊ ಇನ್ನು ಇವತ್ತು ಕೂಡ ಬರ್ತಾರಂತ. ಅವತ್ತು ಬರುವಾಗ ಉಂಟಲ್ಲ ಗಂಟೆ 10 o'clock ಆಗಿತ್ತು ರಾತ್ರಿ. ಸೊ ಮಲಗುವ ಸಮಯ ಕೂಡ ಆಗಿತ್ತು. ಸೊ ಹಾಗೆ ಲೇಟ್ ಆಗಿದ್ದರಿಂದ ಎಲ್ಲರೂ ಕೂಡ ಮಲಗಿದ್ರು ಆಯಿತಾ. ಸೊ ತುಂಬ ಜನ ರೆಡಿ ಮಾಡಿ ಇಟ್ಟು ಕಾದು ಮತ್ತೆ ಮಲಗಿಬಿಟ್ರು, ಅವ್ರನ್ನ ಬರುವುದಿಲ್ಲ ಅಂತ ಹೇಳಿ. ನಾವು ಎಚ್ಚರಿದ್ವಿ. ಸೊ ಹಾಗೆ ಅವರು ಬೇಡ ಅಂತ ಹೇಳಿ ಹೋದ್ರಲ್ಲ. ಇವತ್ತು ಉಂಟಲ್ಲ ಬೇಗನೆ ಬಂದಿದ್ದಾರೆ. ಈಗ ಗಂಟೆ 6:30, ಸಾಯಂಕಾಲ 6:30 ಆದಷ್ಟೇ, ಈಗ ಗಂಟೆ ಅಷ್ಟು ಬೇಗ ಬಂದಾಯಿತು. ಇನ್ನು ಅಲ್ಲಿ ನನ್ನ ಫ್ರೆಂಡ್ ಮನೆ ಹತ್ತಿರ ಹೇಳಿದರು ಬಂದರು ಅಂತ ಹೇಳಿ. ನಾಯಿಗಳೆಲ್ಲ ಫುಲ್ಲು ಕಿರಿಸ್ತಾ ಉಂಟು. ಯಾಕಂತ ಹೇಳಿದರೆ ಅಲ್ಲಿ ಅವರು ವೇಷದಲ್ಲಿ ಬರುವುದಲ್ಲ. ಬತ್ತೇರಿಗೆ ಅಂಚಿರು ಬತ್ತೇರಂದು ಬಂಡೀರು ಪೂರ ನಾಯಿ ಇಲ್ಲಿ ಪೂರ ತಂದಲ್ಲ. ಇನ್ನು ಅವರ ವೇಷದಲ್ಲಿ ಬರುತ್ತಲ್ಲ, ಹಾಗೆ ನಾಯಿಗಳೆಲ್ಲ ಫುಲ್ಲು ಕಿರಿಸ್ತಾ ಉಂಟು. ನಾಯಿಗಳೆಲ್ಲ ಫುಲ್ಲು ಕಿರಿಸ್ತಾ ಇದೆ. ಸೊ ಹಾಗೆ ನಾವು ಏನಿದು ನಾಯಿಗಳೆಲ್ಲ ಎಷ್ಟು ಜೋರಾಗಿ ಕಿರಿಸ್ತಾ ಉಂಟು ಅಂತ ಅಂದ್ಕೊಂಡ್ರೆ ಮತ್ತೆ ಅಲ್ಲಿ ಕರೆದ್ರು ಆಟದವರು ಬಂದರು ಅಂತ ಹೇಳಿ. ಆಟದವರದ್ದೆಲ್ಲರೂ ಯಕ್ಷಗಾನದವರು ಬಂದರು ಅಂತ ಹೇಳಿ ಕರೆದ್ರು. ಯಾಕಂದ್ರೆ ನಾವು ಹೇಳಿದ್ದು ಆಟದವರು ಅಂತ ಹೇಳ್ತೀವಿ. ಸೊ ಹಾಗೆ ಯಕ್ಷಗಾನದವರು ಬಂದರು ಅಂತ ಹೇಳಿ ಕರೆದ್ರು. ಅಂದರೆ ಈಗ ರಾಯಿ ಕೂಡ ಮಲಗಿದ್ದಾನೆ. ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಅಲ್ಲ ತುಂಬಾ ಹುಷಾರಿಲ್ಲ. ನಾನು ನಿಮಗೆ ಲಾಗಲ್ಲಿ 2 ದಿವಸ ನಾನು ಲಾಗ್ ಕೂಡ ಅಪ್ಲೋಡ್ ಮಾಡಲಿಲ್ಲ. ಅವನಿಗೆ ತುಂಬ ಹುಷಾರಿಲ್ಲ. ಸೊ ಅದು ಏನು ಕೈಕಾಲು ಬಾಯಿ ರೋಗ ಅಂತ ಹೇಳ್ತೇವಲ್ಲ, ಕೈಕಾಲಲ್ಲಿ ಹುಣ್ಣೆಲ್ಲ ಬಿಟ್ಟದಲ್ಲ. ಸೊ ಹಾಗೆ ಅದು ಬಿದ್ದದ್ದು ಅವನಿಗೆ 2 ದಿವಸ 3-4 ದಿವಸ ಆಯಿತು. ಚಿಕ್ಕಿತ್ತು. ಸೊ 3-4 ದಿವಸ ಆಯಿತು ಅವನಿಗೆ ಹುಣ್ಣು ಬಿದ್ದು. ಸೊ ತುಂಬ ಹುಷಾರಿಲ್ಲ ಅವನಿಗೆ. ನಾನು ಕೂಡ ಲಾಗನ್ನು ಮಾಡಲಿಲ್ಲ. ನಾನು ಕೂಡ ಲಾಗನ್ನು ಮಾಡಲಿಲ್ಲ. ನನಗೂ ಫುಲ್ಲು ಟೆನ್ಷನ್ ಆಗಿತ್ತು. ಅವನು ಆ ಸ್ಥಿತಿಯಲ್ಲಿ ನೋಡಿ ಉಂಟಲ್ಲ, ನನಗೆ ಹೇಳೋದೇ ಬೇಡ, ಅಷ್ಟು ಜೋರು ನನಗೆ ಅಳು ಸಹ ಬರ್ತಿತ್ತು. ಮತ್ತು ಅವನು ನೋಡಿ ಉಂಟಲ್ಲ, ನನಗೆ ಅಂತೂ ಹೇಳೋದೇ ಬೇಡ, ಅಷ್ಟು ಪಾಪ ನೋವು ತಿಂತಿದ್ದ. ಇಷ್ಟು ಚಿಕ್ಕ ಮಗುವಿಗೆ, ಅಂದರೆ ಇನ್ನೂ 1 ವರ್ಷ ಆದಷ್ಟೇ, ಅಷ್ಟು ಚಿಕ್ಕ ಮಗುವಿಗೆ ಗೊತ್ತು ಪೂರ ಪಣದಲ್ಲೇರು ಬರ್ತೀರ. ಸೊ ಚಿಕ್ಕ ಮಗು ಅಲ್ಲ, ಇನ್ನೂ ಕೂಡ 1 ವರ್ಷ ಆದದಷ್ಟೇ ಈಗ ಅವನಿಗೆ. ಅಷ್ಟು ಚಿಕ್ಕ ಮಗುವಿಗೆ ಏನು ನೋವು ಅಂತ ಸಹ ಗೊತ್ತಿಲ್ಲ ಪಾಪ. ಅಷ್ಟು ಚಿಕ್ಕ ಮಗುವಿಗೆ ಅದು ಬರುವಾಗ ಉಂಟಲ್ಲ, ಯಾರಿಗೂ ಬೇಡ ಅದು ನೋವು ನೋಡೋದು. ಸೊ ನಾನಿವತ್ತು ಕೂಡ ಲಾಗ್ ಮಾಡೋದಿಲ್ಲ ಅಂತ ಅಂದ್ಕೊಂಡೆ. ಆದರೆ ಇದು ವರ್ಷಕ್ಕೊಮ್ಮೆ ಬರುವವರು ಚಿಕ್ಕ ಮೇಳದವರು. ಸೊ ಹಾಗೆ ನಾನು ಕೂಡ ಇದು ಲಾಗ್ ಮತ್ತೆ ಬರೋ ವರ್ಷ ಆಯಿತು. ಸೊ ಅದಕ್ಕೋಸ್ಕರ ಇವತ್ತು ನಾನು ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಅಲ್ಲಿ ನೀವು ನೋಡ್ತಿರ್ಬೋದು, ಬಂದರು ಅವರು ಕಾರಲ್ಲಿ ಬಂದರು. ಸೊ ನನ್ನ ಫ್ರೆಂಡ್ ಮನೆಗೆ ಹೋದರು. ಇನ್ನು ನಮ್ಮ ಈಚೆ ಸೈಡೆಲ್ಲ ಬರ್ತಾರೆ. ಅತ್ತಿ ಮಾಯನ ಉಳೇ ಚುಪ್ರ ಜೈ ದಿನ ಏನು ಲಕ್ಕೋಣ ಪಾಪು ಶಾರ್ಲಿ ತೂಡು ಅಣ್ಣ ಏನಾಯ್ತು ತೂಡು ಪಂದ ಈಗ ನನ್ನ ಮೀಪ ಅದು ಶೋ ಕೂಡ ಮೀತು ಬೇಕಂದ್ರೆ ಅಲ್ಲ ಎನ್ನು ಅತ್ತ ನನ್ನ ಶೋಭಣ್ಣ ಡೆಪೋದು
ಇಡೇ ಬರ್ತದೆ ಇಡೇ ಬರುವೇರಾ ನಾ ರೆಡಿ ಮಾಡ್ತದೆ ದಿಯರ ಹರಿಪುರ. ಇನ್ನು ನಾನು ನನಗೆ ಗೊತ್ತಿರಲಿಲ್ಲ, ನಾನದು ಅವರು ಕಾಗದ ಕೊಟ್ಟದ್ದು ಕೂಡ ನಾನು ನೋಡಿರಲಿಲ್ಲ. ಸೊ ನನಗೆ ಇವತ್ತು ಮಧ್ಯಾಹ್ನ ಅಪ್ಪ ಹೇಳಿದರು ಇವತ್ತು ಬರ್ತಾರಂತ ಹೇಳಿ. ಸೊ ನಾನು ಅಂದ್ಕೊಂಡೆ ಮಗುವಿಗೆ ಕೂಡ ಹುಷಾರಿಲ್ಲ ಪಾಪ, ಅವನು ಕೂಡ ನೋಡಬೇಕಲ್ಲ, ಚಿಕ್ಕ ಮಕ್ಕಳಿಗೆ ಅದನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಲ್ಲ. ಸೊ ಹಾಗೆ ಹೂವು ಕೂಡ ನಾವು ರೆಡಿ ಮಾಡಿರಲಿಲ್ಲ. ನೀನು ಒಂಜಿ ಪೂನು ಸೊ ನಾವು ಕೂಡ ನನಗೆ ಗೊತ್ತಿರಲಿಲ್ಲ ಆಯಿತಾ, ಇವತ್ತೇ ಬರ್ತಾರಂತ ಹೇಳಿ. ನಾನು ಅಮ್ಮ ಇರಲಿಲ್ಲ, ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ದರು. ಸೊ ಅಪ್ಪ ಹೇಳಿದರು ಇವತ್ತು ಬರ್ತಾರಂತ ಹೇಳಿ. ಇನ್ನು ಚಿಕ್ಕ ಮಗು ಕೂಡ ಅವನಿಗೆ ಹುಷಾರಿಲ್ಲ, ಅವನು ಇನ್ನು ಸೊ ಹಾಗೆ ಇವತ್ತು ಬರ್ತಾರೆ. ನಮ್ಮ ರಾಯು ಮಲಗಿದ್ದಾನೆ, ಇನ್ನು ಅವನನ್ನು ಎಬ್ಬಿಸಿ ಈಗ ನಾವು ಇದು ಮಾಡಬೇಕು. ಯಾಕಂತ ಹೇಳಿದರೆ ಅವನು ಮಲಗದ ಒಮ್ಮೆಲೆ ಸೌಂಡಲ್ಲಿ ಇದ್ದರೂ ಕೂಡ ಅವನಿಗೆ ಹೆದರಿಕೆ ಆಗ್ತಲ್ಲ, ಅದಕ್ಕೋಸ್ಕರ ಅವನನ್ನು ಮೊದಲು ಎಬ್ಬಿಸಿ ಅವನಿಗೆ ಕೂಡ ನೋಡಲಿ. ನಾನೀಗ ನನ್ನ ಅಜ್ಜಿ ಮನೆಗೆ ಬಂದೆ, ಸ್ವಲ್ಪ ನನಗೇನೋ ಬೇಕು ಹಾಗೆ ತಗೊಂಡೋಗ್ಲಿಕ್ಕಂತ ಬಂದೆ. ನನ್ನ ಫ್ರೆಂಡ್ ಮನೆಯಲ್ಲಿ ಇದ್ದಾರೆ ಈಗ. ಸೊ ಹಾಗೆ ನಾನಿವತ್ತು ಸಾಯಂಕಾಲದಿಂದ ಲಾಗನ್ನು ಸ್ಟಾರ್ಟ್ ಮಾಡಿದೆ. 2 ದಿವಸ ಲಾಗ್ ಕೂಡ ಮಾಡಲಿಲ್ಲಲ್ಲ, ಮಗುವಿಗೆ ಹುಷಾರಿಲ್ಲ. ಸೊ ಹಾಗೆ ನಾನು ಕೂಡ ಲಾಗ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಇವತ್ತು ಕೂಡ ನಾನು ಲಾಗ್ ಎಲ್ಲ ಮಾಡುವವಳಲ್ಲ, ಆದರೆ ಏನು ಮಾಡೋದು, ಇದೊಂದು ವರ್ಷಕ್ಕೊಮ್ಮೆ ಮಾಡೋದಲ್ಲ, ಸೊ ಹಾಗೆ ಬರೋದಲ್ಲ. ಹಾಗೆ ನಾನು ಕೂಡ ಲಾಗನ್ನು ಸ್ಟಾರ್ಟ್ ಮಾಡಿದೆ. ಸಣ್ಣ ನಡೆ ಬರ್ತಿರತ್ತ ಅಗುಲೆ ಪೂ ದೀಪ ಇರ್ಬೇಕು, ಅದಲ್ಲ ಪೂ ಇಚ್ಚದ. ಸೊ ಮಿಂಚು ಚಿಂಚು ಇಬ್ಬರು ಕೂಡ ರೆಡಿಯಾಗಿ ಅಲ್ಲಿ ಕುತ್ಕೊಂಡಿದ್ದಾರೆ ದೂರ ಕಡೆಯೇ. ನಾನು ಹೋಗುವ ಕಡೆ ಇದ್ದರು ಕುತ್ಕೊಂಡಿದ್ದಾರೆ, ಅವರನ್ನು ನೋಡಲಿಕ್ಕೆ. ಈಗ ಅವರ ಮನೆಗೇ ಹೋದರು. ಇನ್ನು ನೆಕ್ಸ್ಟ್ ನಮ್ಮ ಮನೆಗೆ ಬರ್ತಾರಾ ಅಲ್ಲ ಆಚೆಯಿಂದ ಆಚೆ ಹೋಗ್ತಾರಾ ಗೊತ್ತಿಲ್ಲ. ಸೊ ಇಲ್ಲಿ ಗದ್ದೆ ಉಂಟಲ್ಲ, ಇಲ್ಲಿ ಬರ್ಲಿಕ್ಕೆ ಆಗ್ತದೆ ಇಲ್ವ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗೆ ಹೀಗೆ ಬಂದು ಆಚೆ ಹೋದರೆ ಓಕೆ, ಇಲ್ಲದ್ರೆ ಸೀದಾ ಇಲ್ಲಿಗೆ ಬರ್ತಾರೆ. ಬಾಲೆಲ್ಲ ಪರ್ಸದ ಚೆನ್ನ ಕಾರಣ ಬಂದೆ ಏನು ಕಾರಣ ಬಂದೆ ನೀನತಿ ದುಗುಡದಿಂದ ಸಾನೂರಾಗದೋಳು ಬಂದೆರಗೀದ ಅದನ ಮೇಲೆ ಬೆದಗೊಂಡನೋ. ವಲ್ಲಭೆ ರುಕ್ಮಿಣಿ ಸ್ವಾಮಿ, ಯಾವತ್ತೂ ನನ್ನನ್ನು ಕಾಣುವುದಕ್ಕೆ ಬರುವವಳೆ ನೀನು, ನಗು ನಗುತ್ತಾ ಬರುತ್ತಿದ್ದವಳು. ಇಂದು ಹಾಗಲ್ಲ, ಮ್ಲಾನವದನಳಾಗಿದ್ದೀಯ. ಯಾವುದೋ ಚಿಂತೆ ನಿನ್ನನ್ನು ಬಾಧಿಸುತ್ತಾ ಉಂಟು ಅಂತ ಭಾವಿಸಿಕೊಂಡೆ. ಅದೇನೆಂಬುದು ಅರ್ಥವಾಗಲಿಲ್ಲ, ತಿಳಿಸಿದ್ರೆ ಶೀಘ್ರವಾಗಿ ಬಗೆಹರಿಸ್ತೇನೆ. ನಮ್ಮ ಮಗ ಮನ್ಮಥ ಬೆಳೆದು ದೊಡ್ಡವನಾಗಿದ್ದಾನೆ. ವಯಸ್ಸಿಗೆ ಬಂದಿರುವಂತಹ ಅವನಿಗೆ ಒಂದು ಮದುವೆ ಮಾಡಿಸಬೇಕಾಗಿದೆ. ಆ ವಿಚಾರದ ಬಗ್ಗೆ ನೀವು ಇಲ್ಲಿಯವರೆಗಾಗಿ ತಲೆ ಕೆಡಿಸಿಕೊಳ್ಳಿಲ್ವಲ್ಲ, ಅದಕ್ಕಾಗಿ ಸೂಚಿಸುವುದಕ್ಕಾಗಿ ಓಡೋಡಿ ಬಂದೆ. ಚಿಂತೆ ಮಾಡಬೇಡ, ಇಂದಿಗೆ 8 ದಿನದಲ್ಲಿ ಮಗ ಕಂದರ್ಪನಿಗೆ ಯೋಗ್ಯವಾದ ಕನ್ಯೆಯನ್ನರಿಸಿ ಮದುವೆ ಮಾಡುತ್ತೇನೆ. ಜಯ ಕೃಷ್ಣ ಮುಕುಂದ ಮುರಾರೇ.
ನೀವು ಮಾಡಿಸಿರುವಂತಹ ಕಲಾ ಸೇವೆಯಲ್ಲಿ ಶ್ರೀ ದೇವರು ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಪೂರ್ವೋತ್ತರವಾಗಿ ಕೊಟ್ಟಂತ ದೇವರು. ಸೊ ನಮ್ಮ ಮನೆಗೆ ಯಕ್ಷಗಾನದವರು ಬಂದು ಹೋದರು ಈಗ. ಸೊ ಹಾಗೆ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.